ಶಂಕರ ವಿಜಯ 39ನೆಯ ಸಂಧಿ. ಶ್ರೀ ಜಗದಾಚಾರ್ಯರಾದ ಭಗವತ್ಪಾದಾಚಾರ್ಯರು ಯತಿ ರೂಪವನ್ನು ಪರಿತ್ಯಜಿಸಿ ನಿಜವಾದ ಪಶುಪತಿಯ ರೂಪವನ್ನು ಪರಿಗ್ರಹಿಸುವವರಾಗಿ ಕೈಲಾಸವಂ ಕುರಿತು ತೆರಳಿದುದು. ಕೇಳು ಎಲೈ ಶೌನಕ ಮುನೀಶ್ವರನೇ, ಲೋಕಗುರುವಾದ ಶ್ರೀಶಂಕರನು ತನ್ನ ಶಿಷ್ಯ ಸಮೂಹವನ್ನು ಸಂರಕ್ಷಿಸುವುದಕ್ಕಾಗಿ ನಿಜಲೀಲೆಯಿಂದ ರಮ್ಯವಾದ ಬಿಸಿ ನೀರಿನ ಸರೋವರವನ್ನು ರಚಿಸಿದ ತರುವಾಯ ಕೇದಾರ ಕ್ಷೇತ್ರದಲ್ಲಿ ಸಂಭ್ರಮದಿಂದ ಕಾಲವನ್ನು ಕಳೆಯುತ್ತಲಿರಲು ಜಗದೀಶ್ವರನು ಜಗದ್ಯಥಾರ್ಥವಾಗಿ ಮನುಜ ರೂಪವಂ ಕೈಗೊಂಡು ಜಗತ್ತಿನಲ್ಲವತರಿಸಿ 32 ವರ್ಷಗಳಾದವು. ತರುವಾಯ ಒಂದು ದಿನ ಶ್ರೀಶಂಕರ ಗುರುವರನು ಶಿಷ್ಯ ಸಮೂಹದಿಂದೊಡಗೂಡಿ ಸಕಲರಿಗೂ ಸಂಭ್ರಮದಿಂದ ವೇದಾಂತ ಶಾಸ್ತ್ರವನ್ನು ಬೋಧಿಸುತ್ತಲಿರಲು ಅಲ್ಲಿಗೆ ಸಕಲ ದೇವ ಮುನಿಗಳಿಂದೊಡಗೂಡಿ ಕಮಲ ಸಂಭವನಾದ ಬ್ರಹ್ಮನು ಶ್ರೀಶಂಕರ ಯತೀಶ್ವರ ಸಂದರ್ಶನಾಪೇಕ್ಷೆಯಿಂದ ಸಂಭ್ರಮ ಚಿತ್ತನಾಗಿ ಬಂದನು. ಸೃಷ್ಟಿಕರ್ತನಾದ ಚತುರ್ಮುಖನೊಡನೆ ದೇವಗಂಗಾಧರ ಶ್ರೀಶಂಕರ ಯತೀಶ್ವರನ ಪಾದಾರವಿಂದ ಸಂದರ್ಶನಕ್ಕೆಂದು ಕುಬೇರ, ವರುಣ ಮತ್ತು ಯಮರಿಂದೊಡಗೂಡಿ ದೇವಕುಲಾಧಿಪನಾದ ಮಹೇಂದ್ರನು ಭಕ್ತಿಯಿಂದೊಡಗೂಡಿ ಬಂದನು. ಆಗ ಯತಿಕುಲವರೆಣ್ಯನು ಬ್ರಹ್ಮೇಂದ್ರಾದಿಗಳಂ ಕಂಡು ಪರಮ ಸಂಭ್ರಮಾಯ ಚಿತ್ತನಾಗಿ ಕಮಲಭವಾದಿ ದೇವತೆಗಳನ್ನು ಉಚಿತ ರೀತಿಯಿಂದ ಸತ್ಕರಿಸಿ ಈ ಪ್ರಕಾರ ಮಾತನಾಡಿದನು. ಮಹಾನುಭಾವರಾದ ಪೂಜ್ಯರುಗಳಿರ ಲಾಲಿಸಿ. ಸಕಲ ದೇವತೆಗಳಿಂದಲೂ ಪೂಜಿತರಾದ ದೇವಕುಲಾಧಿಪರು ನೀವು. ಅಂಥ ದೇವತೆಗಳನ್ನು ಪೂಜಿಸುತ್ತಲಿರುವ ಸೇವಕರು ನಾವು. ನಿಮ್ಮ ಪಾದ ಸಂದರ್ಶನೋತ್ಸವದಿಂದ ನಾವುಗಳು ಧನ್ಯರಾದೆವು. ಈಗ ಯಾವ ವಿಧದಿಂದ ನಮ್ಮನ್ನು ಅನುಗ್ರಹಿಸಲು ಕೃಪೆಯಿಂದ ಇಲ್ಲಿಗೆ ದಯೆಗೈದಿರೆಂಬುದನ್ನು ತಿಳಿಯಪಡಿಸಬೇಕು ಎಂದು ಶ್ರೀಶಂಕರನು ಕೇಳಲು, ಆಗ ಪುಂಡರೀಕಾಸನನಾದ ಬ್ರಹ್ಮನು ವಿನಯದಿಂದ ಕೈಮುಗಿದು ಲೋಕಗುರುವಂ ಕುರಿತು ಈ ಪ್ರಕಾರವಾಗಿ ಮಾತನಾಡಿದನು. ದೇವದೇವೋತ್ತಮನಾದ ಪರಮೇಶ್ವರನೇ ಲಾಲಿಸು. ಪೂರ್ವದಲ್ಲಿ ನಾವುಗಳು ಕೈಲಾಸ ಪರ್ವತದಲ್ಲಿ ನಿನ್ನ ಚರಣ ಸನ್ನಿಧಾನವಂ ಬಂದು ಸೇರಿ ವೇದಾಂತ ಮತವಂ ರಕ್ಷಿಸಿ ಬ್ರಾಹ್ಮಣ ಕುಲೋದ್ಧಾರವನ್ನು ಮಾಡುವುದರ ಮೂಲಕ ಲೋಕ ರಕ್ಷಣೆಯನ್ನು ಮಾಡಬೇಕೆಂದು ನಿನ್ನನ್ನು ದೈನ್ಯದಿಂದ ಪ್ರಾರ್ಥಿಸಿಕೊಳ್ಳಲು ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿ ಜಗದೀಶ್ವರನಾದ ನೀನು ಪರಮ ಪಾವನತೆಯಿಂದೊಡಗೂಡಿದ ಬ್ರಾಹ್ಮಣ ವಂಶದಲ್ಲವತರಿಸಿ ಕೃಪೆಯಿಂದ ಧರ್ಮ ರಕ್ಷಣೆಯನ್ನೆಸಗಿ ಈ ಜಗತ್ತನ್ನು ಪರಿಪಾಲಿಸಿದೆಯಲ್ಲವೇ. ಈಗ ನಮ್ಮ ವಿಜ್ಞಾಪನೆಯನ್ನು ಲಾಲಿಸು. ಕೃಪೆಯಿಂದ ಭೂಲೋಕದಲ್ಲವತರಿಸಿ ಲೋಕವನ್ನುದ್ಧರಿಸಿದ ಕಾರ್ಯವು ನೆರವೇರಿದುದು. ಈ ಜಗತ್ತಿನಲ್ಲಿ ವೈದಿಕ ಮತವು ನಿನ್ನ ಕರುಣದಿಂದ ಸಾರೋದ್ಧಾರವಾಗಿ ನೆಲೆಗೊಂಡಿತು. ವೈದಿಕ ಮತವನ್ನು ಮುಂದೆ ಪರಿಪಾಲಿಸುತ್ತಾ ಬರಲು ಸಮರ್ಥರಾದ ಶಿಷ್ಯರಿರುವರು. ಈ ವಿಷಯವನ್ನು ದಯಾರಸಪೂರಿತವಾದ ದಿವ್ಯ ಚಿತ್ತಕ್ಕೆ ತಂದು ಇನ್ನು ರಜತ ಪರ್ವತವಂ ಕುರಿತು ದಯೆಗೈದು ದೇವಕುಲವನ್ನು ಪೊರೆಯಬೇಕೆಂದು ಬ್ರಹ್ಮನು ಕೈಮುಗಿದು ಬೇಡಿದನು. ಆಗ ಸುರೇಂದ್ರನೇ ಮೊದಲಾದ ಸಕಲ ದೇವತೆಗಳು ಶ್ರೀಶಂಕರ ಗುರುವರನ ಚರಣಾರವಿಂದಗಳಿಗೆ ಭಕ್ತಿಯಿಂದ ಅಭಿವಂದಿಸಿ ತಮ್ಮ ಶಿರಸ್ಸುಗಳ ಮೇಲೆ ಕರಗಳ ಜೋಡಿಸಿಕೊಳ್ಳುವವರಾಗಿ ದಯಾ ಸಮುದ್ರನಾದ ಪರಮೇಶ್ವರನೇ, ಕೃಪೆಯಿಂದ ಕೈಲಾಸ ಪರ್ವತಕ್ಕೆ ದಯೆಗೈದು ಭಕ್ತರಾದ ತಮ್ಮಗಳನ್ನು ಪಾಲಿಸಬೇಕೆಂದು ಬೇಡಿಕೊಳ್ಳುತ್ತಲಿರಲು ಯತಿರೂಪಧಾರಿಯಾದ ಪರಮೇಶ್ವರನು ಕೃಪಾದೃಷ್ಟಿಯಿಂದ ಬ್ರಹ್ಮನೇ ಮೊದಲಾದ ದೇವತೆಗಳನ್ನು ನೋಡಿ ನೀವುಗಳು ಹೊರಡಬಹುದೆಂದು ಅವರುಗಳಿಗೆ ನೇಮವನ್ನಿತ್ತು ಕಳುಹಿಸಿದನು. ಅಪಾರ ಕರುಣಾ ಸಮುದ್ರನಾದ ಶ್ರೀಶಂಕರ ಯತೀಶ್ವರನು ತರುವಾಯ ತನ್ನ ಶಿಷ್ಯ ಪ್ರಮುಖರಂ ಕರೆದು, ಎಲೆ ಸುರೇಶ್ವರಾದಿಗಳಿರ, ನಿಮಗೆ ನಾನು ಹೇಳಬೇಕಾದ ಸಕಲ ವಿಷಯಗಳನ್ನು ಮೊದಲೇ ಹೇಳಿರುವೆನು. ಇನ್ನು ನೀವೆಲ್ಲರೂ ನಿಮಗೆ ನಾನು ಸೂಚಿಸಿರುವ ನಿರ್ಮಲ ಸ್ಥಳಗಳನ್ನು ಸೇರಿ ಮಮತೆಯಿಂದಲೂ ವಿಶೇಷ ಭಕ್ತಿಯಿಂದಲೂ ವೈದಿಕ ಧರ್ಮವನ್ನು ಸಂರಕ್ಷಿಸುತ್ತಲಿರುವುದು. ನಾನು ನಿಮ್ಮಗಳನ್ನು ಅಗಲಿದೆನೆಂದು ಚಿತ್ತಕ್ಕೆ ನೋವನ್ನು ತಂದುಕೊಳ್ಳಲಾಗದು. ಯಾವತ್ತಿಗೂ ನಿಮ್ಮನ್ನು ನಾನು ಅಗಲುವವನಲ್ಲ. ನೀವುಗಳು ನೆಲೆಗೊಂಡ ಪ್ರದೇಶಗಳಲ್ಲೆಲ್ಲ ನಾನಿರುವೆನು. ನೀವುಗಳು ಭಕ್ತಿಯಿಂದೊಡಗೂಡಿ ವೈದಿಕ ಧರ್ಮವನ್ನು ಸಂರಕ್ಷಿಸುತ್ತಲಿದ್ದರೆ ವೇದವಂದ್ಯನಾದ ಜಗದೀಶ್ವರನು ನಿಮ್ಮನ್ನು ಸಂರಕ್ಷಿಸುತ್ತಲಿರುವನು ಎಂದು ಇಂದ್ರಾದಿ ಸಕಲ ಸುರಕುಲವಂದಿತ ಪಾದಪೀಠನಾದ ಶ್ರೀಶಂಕರನು ಶಿಷ್ಯರಿಗನುಗ್ರಹಿಸಿದನು. ಈ ಪ್ರಕಾರ ಗುರುವರನು ಶಿಷ್ಯ ಸಮೂಹದೊಡನೆ ಮಾತನಾಡುತ್ತಲಿರಲು ಆ ವೇಳೆಗೆ ಶ್ರೀ ಚಂದ್ರಚೂಡನಾದ ಶಂಕರನ ಸಮೀಪಕ್ಕೆ ಮೂರ್ತಿತ್ರಯಾಂಶದಿಂದ ಪರಮ ಪೂಜ್ಯನಾದ ಅತ್ರಿ ಮಹಾಮುನಿಗೆ ಪುತ್ರನಾಗವತರಿಸಿ ತಪೋ ಮಹಿಮೆಯಿಂದ ಲೋಕವನ್ನು ಧರಿಸಿದ ಶ್ರೀ ದತ್ತ ಮಹಾಮುನಿಯು ಬಂದು ಸಂಪ್ರೀತಿಯಿಂದ ಶ್ರೀಶಂಕರಾರ್ಯರನ್ನು ಆಲಂಗಿಸಿ ತನ್ನ ಕರತಳದಿಂದ ಶ್ರೀಶಂಕರನ ಕರಾಗ್ರವನ್ನು ಹಿಡಿದುಕೊಂಡು ಹಿಮಶೈಲದಲ್ಲಿನ ತನ್ನ ರಮ್ಯವಾದ ಗುಹಾ ಪ್ರದೇಶಕ್ಕಾಗಿ ಕರೆದೊಯ್ದನು.
ಶ್ರೀಶಂಕರನು ದತ್ತಾತ್ರೇಯ ಮಹಾಮುನಿಯೊಡನೆ ದಿವ್ಯ ಗುಹಾ ಪ್ರಾಂತ್ಯಕ್ಕೆ ಬಂದು ಗುಹಾದ್ವಾರ ಪ್ರದೇಶದಲ್ಲಿ ನಿಂತು ತನ್ನ ಶಿಷ್ಯರಂ ನೋಡುತ್ತಾ, ಎಲೆ ಸುರೇಶ್ವರನೇ, ಪದ್ಮಪಾದನೇ, ಹಸ್ತಾಮಲಕನೇ, ತೋಟಕನೇ, ಲಾಲಿಸಿ. ಇದೋ ಈಗ ನಾನು ಹೊರಡುವೆನು. ನೀವುಗಳು ಎಲ್ಲರೂ ನಿಮಗೆ ನಾನು ಮೊದಲೇ ಸೂಚಿಸಿರುವ ಪ್ರದೇಶಗಳನ್ನು ಕುರಿತು ಹೊರಟು ಅಲ್ಲಿದ್ದು ವೈದಿಕ ಧರ್ಮ ರಕ್ಷಣೆಯನ್ನೆಸಗುತ್ತಾ ವಿಶಾಲ ಕೀರ್ತಿಯನ್ನು ಪಡೆಯಿರಿ ಎಂದು ಮೃದು ಮಧುರವಾದ ವಾಕ್ಸರಣಿಯಿಂದ ನಿಯಮಿಸಿದನು. ಈ ಪರಿಯಾಗಿ ಶಿಷ್ಯರಿಗೆ ಹೇಳಿ ತರುವಾಯ ಶ್ರೀಶಂಕರ ಯತೀಂದ್ರನು ಅತ್ರಿಪುತ್ರನಾದ ದತ್ತಮುನಿಯ ಕರಾಗ್ರವನ್ನು ಹಿಡಿದು ಗುಹಾದ್ವಾರ ಪ್ರಾಂತ್ಯದಿಂದ ಮುಂದಕ್ಕೆ ಗುಹೆಯೊಳಗೆ ಪ್ರವೇಶಿಸಲು ದತ್ತಮುನಿಯೂ ಶ್ರೀಶಂಕರನೂ ಸಹ ಅದೃಶ್ಯರಾದರು. ಬಳಿಕ ಪದ್ಮಪಾದ ಮುನಿಯೇ ಮೊದಲಾದ ಶಿಷ್ಯರು ಗುರುವರಣಂ ಕಾಣದೆ ಅನುತಾಪದಿಂದ ವಿಶೇಷವಾಗಿ ಮರುಗುತ್ತಲಿರಲು ಆಗ ಸರ್ವರಿಗೂ ಕೇಳುವಂತೆ ಅಶರೀರ ವಾಕ್ಯವು ಈ ಪ್ರಕಾರವಾಗಿ ಕೇಳಿ ಬಂದಿತು. ಶ್ರೀಶಂಕರ ಯತೀಂದ್ರನ ಶಿಷ್ಯರು ಯಾರೂ ಮರುಗಬೇಡಿರಿ. ಯತಿವರೇಣ್ಯನು ದತ್ತ ಮುನಿಯೊಡನೆ ಗುಹೆಯಂ ಪ್ರವೇಶಿಸಿದೊಡನೆಯೇ ಬ್ರಹ್ಮನೇ ಮೊದಲಾದ ಸಕಲ ದೇವತೆಗಳೂ ಬಂದು ಶ್ರೀಶಂಕರನ ಚರಣಾರವಿಂದದಲ್ಲಿ ನಮಸ್ಕರಿಸುತ್ತಲಿದ್ದರು. ಆಗ ವಿಘ್ನೇಶ್ವರ, ಷಣ್ಮುಖ ಮತ್ತು ನಂದಿಕೇಶ್ವರನೇ ಮೊದಲಾದ ಪ್ರಮಥರೆಲ್ಲರೂ ಬಂದು ಶಂಕರ ಪದಾಬ್ಜಗಳಿಗೆ ಅಭಿವಂದಿಸಿ ನುತಿಸುತ್ತಲಿದ್ದರು. ತರುವಾಯ ಶ್ರೀಶಂಕರನು ಯತಿಪತಿಯ ರೂಪವಂ ತ್ಯಜಿಸಿ ನಿಜವಾದ ಗಿರಿಜಾಪತಿಯ ದಿವ್ಯ ರೂಪವಂ ತಳೆದು ಸಾಕ್ಷಾತ್ ಸರ್ವಮಂಗಳಾದೇವಿಯೊಡನೆ ವೃಷಭಾರೂಢನಾಗಿ ಅತಿಶಯವಾದ ವೈಭವದಿಂದ ಮುಂದೆ ಹೊರಟು ಮಹದುನ್ನತವಾದ ಸ್ವಕೀಯ ಕೈಲಾಸವಂ ಕುರಿತು ತೆರಳಿದನು ಎಂದು ಸರ್ವತ್ರ ವಿದಿತವಾಗುವಂತೆ ಅಶರೀರ ವಾಕ್ಯವು ಕೇಳಿಸಲಾಯಿತು. ಈ ಪರಿಯಾಗಿ ಕೇಳಿಬಂದ ಆಕಾಶವಾಣಿಯನ್ನು ಸನಂದನನೇ ಮೊದಲಾದ ಶಿಷ್ಯರೆಲ್ಲರೂ ಕೇಳಿ ಖೇದವಂ ತೊರೆದು ಚಂದ್ರಚೂಡನಾದ ಶ್ರೀಶಂಕರನು ಪ್ರವೇಶಿಸಿದ ಗುಹೆಯ ಸಮೀಪಕ್ಕೆ ಬಂದು ಆ ಗುಹಾದ್ವಾರ ಪ್ರದೇಶಕ್ಕೆ ವಿಧಿ ಪ್ರಕಾರ ಅಭಿವಂದಿಸಿ ಕೈ ಮುಗಿದು ತರುವಾಯ ಗುರುವರನು ತಮಗೆ ಮೊದಲು ನಿಯಮಿಸಿದ್ದ ಸ್ಥಳಗಳಂ ಕುರಿತು ಸಂತೋಷದಿಂದ ಪ್ರಯಾಣ ಮಾಡಿದರು. ಪೂಜ್ಯನಾದ ಸುರೇಶ್ವರಾಚಾರ್ಯನು ಶೃಂಗಗಿರಿ ಕ್ಷೇತ್ರವನ್ನು, ಪದ್ಮಪಾದಾಚಾರ್ಯನು ಪುಣ್ಯಕ್ಷೇತ್ರವಾದ ದ್ವಾರಕಿಯನ್ನು, ತೋಟಕಾಚಾರ್ಯನೆಂಬ ಹೆಸರಿನಿಂದ ಪ್ರಸಿದ್ಧನಾದ ಆನಂದಗಿರಿಯು ಬದರಿಕಾಶ್ರಮವನ್ನು, ವೈರಾಗ್ಯಮೂರ್ತಿಯಾದ ಹಸ್ತಾಮಲಕಾಚಾರ್ಯನು ಶ್ರೇಷ್ಠವಾದ ಜಗನ್ನಾಥ ಕ್ಷೇತ್ರವನ್ನು ಸೇರಿದರು. ಈ ನಾಲ್ವರು ಆಯಾಯ ಪ್ರದೇಶಗಳಲ್ಲಿ ರಚಿತವಾದ ಮಠಗಳಲ್ಲಿ ನಿಂತು ಪ್ರತಿದಿನವೂ ಗುರುವರನ ಆಜ್ಞಾ ಪ್ರಕಾರ ವೈದಿಕ ಧರ್ಮ ರಕ್ಷಣೆಯಲ್ಲಿ ನಿರತರಾಗಿದ್ದರು. ಈ ಗುರುವರ ದಿವ್ಯ ಚರಿತ್ರೆಯು ಶುಭಪ್ರದಾಯಕವಾದದ್ದು ಮತ್ತು ಇದು ಸುಖಪ್ರದಾಯಕವಾದದ್ದು, ಅದ್ವೈತ ತತ್ವಜ್ಞಾನ ಪ್ರದಾಯಕವಾದದ್ದು. ಶ್ರದ್ಧಾ ಸಮನ್ವಿತರಾಗಿ ಈ ದಿವ್ಯ ಚರಿತೆಯಂ ಲಾಲಿಸಲು ಧರ್ಮಾಧಿ ಪುರುಷಾರ್ಥಗಳು ಸಿದ್ಧಿಸುವುವು. ಈ ಚರಿತ್ರೆಯನ್ನು ಭಕ್ತಿಯಿಂದ ಪಠಿಸುವ ಪುಣ್ಯಶಾಲಿಗಳನ್ನು ಮನ್ಮಥ ವೈರಿಯಾದ ಶ್ರೀಶಂಕರನು ಸಕಲೇಷ್ಟಾರ್ಥಗಳನ್ನು ಕೊಟ್ಟು ಸಮ್ಮುದದಿಂದ ಕಾಪಾಡುವನು ಎಂದು ಸೂತ ಮುನಿಯು ಶೌನಕಾದಿಗಳಿಗೆ ಪ್ರೇಮದಿಂದ ವಿವರಿಸಿದನು. ಈ ವಿಧವಾದ ಗುರುಚರಿತ್ರೆಯನ್ನು ಸೂತ ಮುನಿಯು ವಿವರಿಸಿದುದನ್ನು ಭೃಗು ವಂಶೋತ್ಪನ್ನನಾದ ಶೌನಕನೇ ಮೊದಲಾದ ಸಕಲ ಮುನಿಜನಗಳೂ ಲಾಲಿಸಿ ವಿಶೇಷ ಭಕ್ತಿಯಿಂದ ಮಹಾನುಭಾವನಾದ ಸೂತ ಮುನಿಗಳಿಗೆ ಸತ್ಕಾರ್ಯಗಳನ್ನು ಮಾಡಿದರು. ಚಂದ್ರಚೂಡನಾದ ಪರಶಿವನ ಸಚ್ಚರಿತ್ರೆಯನ್ನು ವಿವರಿಸಿ ಮುನಿಗಳಿಂದ ಸತ್ಕೃತನಾದ ಬಳಿಕ ಪೂಜ್ಯನಾದ ಸೂತ ಪುರಾಣಿಕನು ನಿಜಾಶ್ರಮವಂ ಕುರಿತು ತೆರಳಿದನು. ಪದ್ಮಪಾದಾಚಾರ್ಯನು, ಹಸ್ತಾಮಲಕ ಮುನಿಯು ಮತ್ತು ತೋಟಕಾಚಾರ್ಯನೂ ಸಹ ಶ್ರೀಶಂಕರನು ತಮಗೆ ನೇಮಿಸಿದ್ದ ದ್ವಾರಕ, ಜಗನ್ನಾಥ ಮತ್ತು ಬದರಿಕಾಶ್ರಮವೆಂಬ ಕ್ಷೇತ್ರಗಳಂ ಸೇರಿ ಬಹು ವರ್ಷಗಳ ಕಾಲ ಧರ್ಮ ರಕ್ಷಣಾ ಕಾರ್ಯ ತತ್ಪರರಾಗಿದ್ದು ಬಳಿಕ ತಮ್ಮ ತಮ್ಮ ಸ್ಥಾನಗಳಲ್ಲಿ ತಮ್ಮ ಕರಕಮಲ ಸಂಜಾತರಾದ ಶಿಷ್ಯರನ್ನು ನೆಲೆಗೊಳಿಸಿ ಪರಮ ಪ್ರಸಿದ್ಧಿಯಂ ಪಡೆದರು. ಪೂಜ್ಯನಾದ ಸುರೇಶ್ವರಾಚಾರ್ಯನು ಪುಣ್ಯತಮವಾದ ತುಂಗಭದ್ರಾ ತೀರದಲ್ಲಿ ಶೋಭಿಸುತ್ತಲಿರುವ ಪರಮ ಪುಣ್ಯಕ್ಷೇತ್ರವೆಂಬ ಶೃಂಗಗಿರಿಯನ್ನು ಪ್ರೇಮದಿಂದ ಬಂದು ಸೇರಿ ಭಕ್ತಿ ಭಾವದಿಂದ ಶ್ರೀ ಶಾರದಾಂಬೆಯನ್ನು, ಶ್ರೀ ಚಂದ್ರಮೌಳೀಶ್ವರನನ್ನು, ಶ್ರೀ ವಿದ್ಯಾಶಂಕರ ಮೂರ್ತಿಯನ್ನು, ಮಹಾಗಣಪತಿಯನ್ನು ಪೂಜಿಸುತ್ತಾ ಧರ್ಮ ಸೇತುವನ್ನು ನಿಯಮದಿಂದ ಸಂರಕ್ಷಿಸುತ್ತಲಿದ್ದನು. ಅದ್ವೈತ ತತ್ವದ ಮಹಾಮಹಿಮೆಯನ್ನು ವಿಹಿತವಾದ ಮಾರ್ಗದಿಂದ ವಿವರಿಸುತ್ತಲೂ ನಿರಂತರದಲ್ಲಿಯೂ ಬಹು ಜನರಿಗೆ ಸರ್ವೋತ್ತಮವಾದ ಬ್ರಹ್ಮಸೂತ್ರ ಭಾಷ್ಯವನ್ನು ಬೋಧಿಸುತ್ತಲೂ ಭೂಲೋಕದಲ್ಲಿ 700 ವರ್ಷಗಳ ಕಾಲ ಅಹತ ಸಂತೋಷದಲ್ಲಿದ್ದು ಜಗತ್ತಿನಲ್ಲಿ ಭಾಸ್ಕರ ದೇವನು ತೇಜಸ್ಸನ್ನು ವಿಸ್ತರಗೊಳಿಸುವಂತೆ ಶ್ರೀ ಸುರೇಶ್ವರಾಚಾರ್ಯನು ನಿರ್ಮಲವಾದ ಯಶಸ್ಸನ್ನು ವಿಸ್ತರಗೊಳಿಸಿದನು.
ಈ ಲೋಕದಲ್ಲಿ ವೈದಿಕ ಧರ್ಮವನ್ನು ಶಾಶ್ವತಗೊಳಿಸಿ ದಿವ್ಯವಾದ ವೇದಾಂತ ಮತವನ್ನು ಉದ್ಧರಿಸಿ ಸೂರ್ಯ ಚಂದ್ರ ನಕ್ಷತ್ರ ಮಂಡಲಗಳಿರುವ ಪರ್ಯಂತರ ಶಾಶ್ವತವಾಗಿ ನಿಲ್ಲುವ ಕೀರ್ತಿಯನ್ನು ಸಂಪಾದಿಸಿ ಗುರುವರ ಶ್ರೀ ಶಂಕರಾಚಾರ್ಯರಿಂದ ಸಾಕ್ಷಾತ್ತಾಗಿ ಸ್ಥಾಪಿತವಾದ ಶ್ರೀ ಶಾರದಾ ಪೀಠ ಸ್ಥಾನವನ್ನು ತನ್ನ ಕರಕಮಲ ಸಂಜಾತನಾದ ಉತ್ತಮ ಶಿಷ್ಯನೊಬ್ಬನನ್ನು ನಿಯಮಿಸಿ ಆ ಬಳಿಕ ಬ್ರಹ್ಮಲೋಕವಂ ಕುರಿತು ತೆರಳಿದನು. ಯತಿವರೇಣ್ಯ ಶ್ರೀ ಸುರೇಶ್ವರಾಚಾರ್ಯನ ಶಿಷ್ಯನು ಬಹು ಸಮ್ಮತದಿಂದ ವೈದಿಕ ಧರ್ಮವನ್ನು ರಕ್ಷಿಸಿ ಶ್ರೀ ಶಾರದಾ ಸಂಸ್ಥಾನದಲ್ಲಿ ನಿರ್ಮಲಮತಿಯಾದ ಶಿಷ್ಯೋತ್ತಮನನ್ನು ನೆಲೆಗೊಳಿಸಲು ಈ ಯತಿ ಪರಂಪರೆಯು ಗಿರಿಜಾಪತಿಯಾದ ಶ್ರೀಶಂಕರನ ಪೂರ್ಣ ಕೃಪಾ ಕಟಾಕ್ಷದಿಂದ ಈ ಲೋಕದಲ್ಲಿ ಉತ್ತಮೋತ್ತಮವಾದ ಕೀರ್ತಿಯನ್ನಾರ್ಜಿಸುತ್ತಾ ಈ ಪರ್ಯತರವಾಗಿಯೂ ಬೆಳೆದು ಬರುತ್ತಲಿರುವುದು. ಈ ಪರಮ ಪಾವನ ಯತಿ ಪರಂಪರೆಯಲ್ಲಿ ಬ್ರಹ್ಮ ವಿದ್ಯಾಬೋಧಕನೆಂತಲೂ ಪರಬ್ರಹ್ಮ ವಸ್ತುವನ್ನರಿತವನೆಂತಲೂ ಸಾಕ್ಷಾತ್ ಪರಬ್ರಹ್ಮನೆಂತಲೂ ಪ್ರಖ್ಯಾತಿಯಂ ಪಡೆದ ತಾಪಸೋತ್ತಮನಾದ ವಿದ್ಯಾರಣ್ಯ ಮಹಾಮುನಿ ಎಂಬ ಯತಿವರೆಣ್ಯನು ವೈದಿಕ ಮತಾನುಯಾಯಿಗಳನ್ನು ಧರಿಸಿ ವೇದಗಳಿಗೂ ಅನೇಕ ಉಪನಿಷತ್ತುಗಳಿಗೂ ಭಾಷ್ಯಗಳನ್ನು ವಿರಚಿಸಿ ಪರಮ ಪವಿತ್ರವಾದ ಆಮ್ನಾಯ ಪೀಠವನ್ನು ಸಂಭ್ರಮದಿಂದ ಅಲಂಕರಿಸುತ್ತಲಿದ್ದನು. ಆ ಬಳಿಕ ಶ್ರೀ ವಿದ್ಯಾರಣ್ಯ ಯತೀಂದ್ರನಿಂದೀಚೆಗೆ ಯತಿಕುಲವರೆಣ್ಯರು ಶೃಂಗಗಿರಿಯಲ್ಲಿನ ಶ್ರೀ ಶಾರದಾ ಸಂಸ್ಥಾನದ ದಿವ್ಯ ಪೀಠದಲ್ಲಿ ನೆಲೆಗೊಂಡು ಜಗತ್ತಿಗೆ ಶ್ರೇಷ್ಠವಾದ ಅದ್ವೈತ ತತ್ವಾಮೃತವನ್ನು ಬೋಧಿಸುತ್ತಾ ತಾತ್ಸಾರವಿಲ್ಲದೆ ಸದ್ಧರ್ಮದಿಂದ ರಾಜ್ಯವಂ ಪರಿಪಾಲಿಸುವ ರಾಜರುಗಳಿಂದ ಅನೇಕವಾದ ಮನ್ನಣೆಗಳನ್ನು ಮಹಾವಿಭವದಿಂದ ಪಡೆಯುತ್ತಲಿರುವರು. ಶ್ರೀಮಜ್ಜಗದ್ಗುರು ಶ್ರೀಶಂಕರ ಅಪಾರ ಕರುಣಾ ಕಟಾಕ್ಷದಿಂದ ರಾಜ್ಯವನ್ನು ಶ್ರೀರಾಮನಂತೆ ಸದ್ಧರ್ಮದಿಂದ ಪರಿಪಾಲಿಸುತ್ತಲಿರುವ ರಾಜಾಧಿರಾಜ ನಾಲ್ವಡಿ ಶ್ರೀಕೃಷ್ಣರಾಜೇಂದ್ರ ಪ್ರಭುರವರು ಅತಿಶಯ ಭಕ್ತಿಯಿಂದ ಆರಾಧಿಸುತ್ತಲಿರಲು ಶ್ರೀಶಂಕರ ಗುರು ಪರಂಪರೆಯು ಶ್ರೀ ಶೃಂಗಗಿರಿಯಲ್ಲಿ ಈ ಪರ್ಯಂತವೂ ವಿಭವದಿಂದ ಶೋಭಿಸುತ್ತಿರುವುದು. ಈ ವಿಧವಾಗಿ ಶ್ರೀಶಂಕರ ಗುರುಚರಿತ್ರೆಯನ್ನು ಕಾಮವೈರಿಯಾದ ಶ್ರೀಶಂಕರನು ಅನುಗ್ರಹಿಸುವಂತೆ ರಚಿಸಿ ನಾನು ಈ ಕಾವ್ಯವನ್ನು ಶ್ರೀಶಂಕರ ಪಾದಕಮಲದಲ್ಲಿ ಸಮರ್ಪಿಸಿರುವೆನು. ಶಾಂತಚಿತ್ತರಾದ ಗುಣವಂತರು ಈ ಕಾವ್ಯದಲ್ಲಿನ ಅನೇಕ ದೋಷಗಳನ್ನೆಣಿಸದೆ ವಿಶ್ವಾಸದಿಂದ ಪಠಿಸಿ ಗುಣಗ್ರಹಣ ಮಾಡಬೇಕೆಂದು ಪ್ರಾರ್ಥಿಸುವೆನು. ಕಾವ್ಯ ಅಲಂಕಾರಗಳನ್ನು ಓದಿ ಕಲಿಯದೆ ಕಾವ್ಯ ರಚನೆಯ ಮಾರ್ಗದ ಪರಿಚಯವಿಲ್ಲದೆ ಯತಿಕುಲವರೆಣ್ಯರಾದ ಶ್ರೀಮಜ್ಜಗದ್ಗುರು ಶ್ರೀ ವಿದ್ಯಾರಣ್ಯ ಅಂದರೆ ಮಾಧವಾಚಾರ್ಯ ಸ್ವಾಮಿಗಳವರ ಕೃಪಾ ಮಾತ್ರದಿಂದ ಈ ಗುರುವರ ಶ್ರೀಶಂಕರ ಚರಿತ್ರೆಯು ರಚಿಸಲ್ಪಟ್ಟಿತು. ಇಂಥ ಕುಮಾರ ಮಾಧವನಿಂದ ರಚಿತವಾದ ಈ ಕಾವ್ಯವನ್ನು ಓದುವವರಿಗೂ ಮತ್ತು ಪ್ರೇಮದಿಂದ ಕೇಳುವವರಿಗೂ ಸಕಲೇಷ್ಟಾರ್ಥವನ್ನಿತ್ತು ಸಂತೋಷದಿಂದ ಗುರುವರ ಚಿತಾಮೃತವೇ ಕಾಪಾಡುವುದೆಂದು ಸಿದ್ಧವಾದುದು. ಈ ಕಾವ್ಯವನ್ನು ಲೋಕವಿಖ್ಯಾತರಾದ ಶ್ರೀಮಜ್ಜಗದ್ಗುರು ಶ್ರೀಶಂಕರಾಚಾರ್ಯ ಕರಕಮಲ ಸಂಜಾತ ಯತಿ ಪರಂಪರೆಗೆ ಸೇರಿದ ಯತಿಕುಲೋತ್ತಂಸರ ಪರಮ ಪಾವನ ಪಾದ ಸರಸೀರುಹ ಯುಗ್ಮಗಳಲ್ಲಿ ಸಮರ್ಪಿಸಿ ನಿರಂತರದಲ್ಲಿಯೂ ಭಕ್ತಿ ಭಾವದಿಂದ ನಮಸ್ಕರಿಸುತ್ತಲಿರುವೆನು. ಶ್ರೀ ಗುರುಪಾದಾರವಿಂದ ಸೇವೆಯು ಸಾಕ್ಷಾತ್ ಪರಶಿವನ ಪಾದ ಕಮಲ ಸೇವೆಯೆಂದೇ ಭಾವಿಸಿ ನಾನು ಈ ಗುರುಚರಿತ್ರೆಯನ್ನು ಗುರುಕಟಾಕ್ಷದಿಂದ ತಿಳಿದಷ್ಟು ರೀತಿಯಲ್ಲಿ ರಚಿಸಿದೆನು. ಅಲ್ಪಮತಿಯಾದ ನನ್ನಿಂದ ಆಚರಿಸಲ್ಪಟ್ಟ ಈ ಅಲ್ಪ ಸೇವೆಯಿಂದ ಜಗದೀಶ್ವರನಾದ ಪರಶಿವನು ಸಂತುಷ್ಟನಾಗಿ ಫಲವನ್ನು ಕರುಣಿಸುವಲ್ಲಿ ಅಂತಹ ಮಹತ್ಫಲವು ನನ್ನ ಪರಮಸ್ವಾಮಿಯಾದ ಶ್ರೀಮನ್ಮಹಿಷೂರ ಪುರವರಾಧೀಶ್ವರ ಶ್ರೀಮದ್ರಾಜಾಧಿರಾಜ ನಾಲ್ವಡಿ ಶ್ರೀಕೃಷ್ಣರಾಜೇಂದ್ರ ಸಾರ್ವಭೌಮರಿಗೆ ಸಲ್ಲಲೆಂದು ಜಗದೀಶ್ವರನನ್ನು ಪ್ರಾರ್ಥಿಸುವೆನು. ಶ್ರೀಮಜ್ಜಗದ್ಗುರು ಶ್ರೀಶಂಕರ ಪಾದಾಂಬುಜಗಳಿಗೆ ಮಂಗಳವಾಗಲಿ. ಪುಣ್ಯಪ್ರದವಾದ ತುಂಗಭದ್ರಾ ನದಿಗೆ ಮಂಗಳವಾಗಲಿ. ಶ್ರೀರತ್ನಗರ್ಭ ಗಣಪತಿಯ ಚರಣಕಮಲಗಳಿಗೆ ಮಂಗಳವಾಗಲಿ. ಶ್ರೀ ಶಾರದಾಂಬಾ ಪಾದ ಪೈಜಗಳಿಗೆ ಮಂಗಳವಾಗಲಿ. ಶ್ರೀಮಜ್ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳವರ ಪರಮ ಪಾವನ ಚರಣ ಸರಸೀರುಹ ಯುಗ್ಮಗಳಿಗೆ ಮಂಗಳವಾಗಲಿ. ಜಗನ್ಮಾತೆಯಾದ ಶ್ರೀ ಚಾಮುಂಡೇಶ್ವರಿಯ ಪಾದಕಮಲಗಳಿಗೆ ಮಂಗಳವಾಗಲಿ. ಶ್ರೀರಾಮರಾಜ್ಯ ಸದೃಶವಾದ ಮೈಸೂರು ದೇಶಕ್ಕೆ ಮಂಗಳವಾಗಲಿ. ಶ್ರೀಮದ್ರಾಜಾದಿರಾಜ ನಾಲ್ವಡಿ ಶ್ರೀಕೃಷ್ಣರಾಜೇಂದ್ರ ಸಾರ್ವಭೌಮರ ಮಹಾಸನ್ನಿಧಾನಕ್ಕೆ ಮಂಗಳವಾಗಲಿ. 14 ಲೋಕಗಳಿಗೆ ಮಂಗಳ ಉಂಟಾಗಲಿ. ಗುರುಭಕ್ತ ಸಮೂಹಕ್ಕೆ ಮಂಗಳವಾಗಲಿ. ಶ್ರೀ ಪಾರ್ವತಿ ಸಮೇತ ಶ್ರೀ ಶ್ರೀಕಂಠೇಶ್ವರ ಪಾದಾರವಿಂದಗಳಿಗೆ ಮಂಗಳವಾಗಲಿ. 39ನೆಯ ಸಂಧಿ ಮಂಗಳ. ಮಂಗಳ ಗುರುವರ್ಯ ಜಯ ಜಯ ಶಂಕರ ಯತಿವರ್ಯ ತುಂಗಭದ್ರೆಯ ತೀರದೆ ಶೋಭಿಪ ಶೃಂಗಗಿರಿಯೊಳು ನೆಲೆಸಿಹ ಮಹಿಮನೆ ವೈದಿಕ ಧರ್ಮವನ್ನು ಧರೆಯೊಳು ಮೋದದೆ ಸಲಹೆನುತ ಆದಿತೇಯರು ದೈನ್ಯದಿ ಬೇಡಲು ಮೇದಿನಿಯೊಳು ನರರೂಪಿನೊಳು ಉದಿಸಿದೆ.
ಬ್ರಹ್ಮಕುಲದಿ ಜನಿಸಿ ತಂದೆಗೆ ಬ್ರಹ್ಮ ಪದವ ಕೊಡಿಸಿ ಬ್ರಹ್ಮಚರ್ಯದಿಂ ಯತಿಪತಿಯಾಗುತ್ತ ಬ್ರಹ್ಮವ ಗುರು ಗೋವಿಂದನೊಳರಿದನೆ. ಕಾಶಿಯ ಸೇರುತ್ತಲೇ ವರ ವಿಶ್ವೇಶನ ಮೆಚ್ಚಿಸುತ್ತ ವ್ಯಾಸ ವಿರಚಿತ ಸೂತ್ರಕ್ಕೆ ಭಾಷ್ಯವ ಲೇಸನೆ ರಚಿಸುತ್ತ ಕೀರ್ತಿಯ ಗಳಿಸಿದೆ. ಭೇದ ಮತವ ಗೆಲಿದು ಧರೆಯುಳು ವೇದ ಮತವ ಪೊರೆದು ವಾದದಿ ಮಂಡನ ಮಿಶ್ರನ ಜಯಿಸುತ್ತ ಮೋದದಿ ವಾಣಿಯ ನೆರೆಗೆಲಿದಾತನೇ. ಸೂರಿವರರ ಗೆಲಿದು ವನ ಕಾಶ್ಮೀರದೆ ಪೀಠವನು ಏರುತ್ತ ಶಿಷ್ಯರ ನಾಲ್ವರ ಸಲಹಿದ ಭೂರಿ ಮಹಿಮಾ ಶ್ರೀಕಂಠನೇ ಜಯ ಜಯ. ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಶ್ರೀಮತ್ ಶಂಕರಾಚಾರ್ಯ ಪಾದ ಪದ್ಮಾರಾಧಕ ಶ್ರೀ ಶೃಂಗಗಿರಿ ಶ್ರೀಮದ್ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಯತೀಂದ್ರ ಚರಣಾರವಿಂದ ಮಕರಂದ ಮಧುಪಾನ ಭೃಂಗ ಶ್ರೀ ಕೂಡ್ಲಿ ಶ್ರೀ ಶೃಂಗಗಿರಿ ಶ್ರೀಮದ್ ಜಗದ್ಗುರು ಶ್ರೀ ವಿದ್ಯಾಭಿನವ ವಾಲುಕೇಶ್ವರ ಭಾರತಿ ಯತೀಂದ್ರ ಚರಣಾರವಿಂದ ಧೂಳಿ ಪಟಲ ಪರಿಚುಂಬಿತೋತ್ತಮಾಂಗ ನವ ಕಾಳಿದಾಸ ಕುಮಾರ ಮಾಧವ ಪೌರಾಣಿಕ ಶಿರೋಮಣಿ ಸಾಲಿಗ್ರಾಮ ಶ್ರೀಕಂಠಶಾಸ್ತ್ರಿ ವಿರಚಿತಮಪ್ಪ ಶ್ರೀ ಕರ್ನಾಟಕ ಶಂಕರ ವಿಜಯ ವಚನಕಾವ್ಯಂ ಮಂಗಳಮಾದುದು. ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು.